ಭಾಗಾಕಾರ 2ರಿಂದ 999ನ ಭಾಗ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 9 ಇದೆ, ನೋಡ್ಕೋಬೇಕು. 9ಕ್ಕಿಂತ ಕಡಿಮೆ ನಂಬರ್ 8 ಇದೆ. 2 4 8. ಈ 4ನ ಇಲ್ಲಿ ಬರ್ಕೋಬೇಕು, ಈ 8ನ ಇಲ್ಲಿ ಬರ್ಕೋಬೇಕು. -8. 9ರಲ್ಲಿ 8 ಮೈನಸ್ ಮಾಡಿದ್ರೆ 1. ನೆಕ್ಸ್ಟ್ ಎಷ್ಟಿದೆ? 9 ಇದೆ. ಈ 9ನ ಇಲ್ಲಿ ಇಳಿಸ್ಕೋಬೇಕು. ನೋಡ್ಕೋಬೇಕು ಎಷ್ಟಾಯಿತು? 19. 19ಕ್ಕಿಂತ ಕಡಿಮೆ ನಂಬರ್ 18 ಇದೆ. 2 9 18. ಈ 9ನ ಇಲ್ಲಿ ಬರ್ಕೋಬೇಕು, ಈ 18ನ ಇಲ್ಲಿ ಬರ್ಕೋಬೇಕು. -18. 9ರಲ್ಲಿ 8 ಮೈನಸ್ ಮಾಡಿದ್ರೆ 1. 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಎಷ್ಟಿದೆ? 9 ಇದೆ. ಈ 9ನ ಇಲ್ಲಿ ಇಳಿಸ್ಕೊಳ್ಳೋಣ. ಎಷ್ಟಾಯಿತು? 19. ನೋಡ್ಕೋಬೇಕು, 19ಕ್ಕಿಂತ ಕಡಿಮೆ ನಂಬರು 18 ಇದೆ. 2 9 18. ಈ 9ನ ಇಲ್ಲಿ ಬರ್ಕೋಬೇಕು, ಈ 18ನ ಇಲ್ಲಿ ಬರ್ಕೋಬೇಕು. -18. 9ರಲ್ಲಿ 8 ಮೈನಸ್ ಮಾಡಿದ್ರೆ 1. 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಪಾಯಿಂಟ್ ಇಟ್ಕೊಂಡು ಇಲ್ಲಿ 0 ಇಳಿಸ್ಕೋಬೇಕು. ಎಷ್ಟಾಯಿತು? 10. ನೋಡ್ಕೋಬೇಕು, 10. 2 5 10. ಈ 5ನ ಇಲ್ಲಿ ಬರ್ಕೋಬೇಕು, ಈ 10ನ ಇಲ್ಲಿ ಬರ್ಕೋಬೇಕು. -10. 10ರಲ್ಲಿ 10 ಮೈನಸ್ ಮಾಡಿದ್ರೆ 0. 0ರಲ್ಲಿ 0 ಮೈನಸ್ ಮಾಡಿದ್ರೆ 0. 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟು 2ರಿಂದ ಉತ್ತರ ಎಷ್ಟು? 499.5. ನೆಕ್ಸ್ಟು 2ರಿಂದ 1010ನ ಭಾಗ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡ್ಕೋಬೇಕು, 10 ಇದೆ, ಇಲ್ಲಿದೆ 10. 2 5 10. ಈ 5ನ ಇಲ್ಲಿ ಬರ್ಕೋಬೇಕು, ಈ 10ನ ಇಲ್ಲಿ ಬರ್ಕೋಬೇಕು. -10. 0ರಲ್ಲಿ 0 ಮೈನಸ್ ಮಾಡಿದ್ರೆ 0. 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟು ಎಷ್ಟಿದೆ? 1 ಇದೆ. ಈ 1ನ ಇಲ್ಲಿ ಇಳಿಸ್ಕೋಬೇಕು. ಇಲ್ಲಿ 1ಕ್ಕಿಂತ ಕಡಿಮೆ ನಂಬರ್ 1ಕ್ಕಿಂತ ಕಡಿಮೆ ನಂಬರ್ ಅಂದರೆ 0. ಇಲ್ಲಿ 0 ಇಳಿಸ್ಕೊಂಡ್ರು ಮತ್ತೆ ಒಂದೇ ಬರುತ್ತೆ. ಆದ್ದರಿಂದ ನಾವೇನು ಮಾಡಬೇಕು? ಈ ನಂಬರ್ನ ಇಲ್ಲಿ ಬರ್ಕೋಬೇಕು. ಈ ನಂಬರ್ನ, ಈ 0ನ ಇಲ್ಲಿ ಬರ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ 0 ಆ್ಯಡ್ ಮಾಡಿಕೊಂಡು ಆಮೇಲೆ ಈ 0ನ ಇಲ್ಲಿ ಇಳಿಸ್ಕೋಬೇಕು. ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಎಷ್ಟಾಯಿತು? 10. ನೋಡ್ಕೋಬೇಕಿಲ್ಲಿ 2 5 10. ಈ 5ನ ಇಲ್ಲಿ ಬರ್ಕೋಬೇಕು, ಈ 10ನ ಇಲ್ಲಿ ಬರ್ಕೋಬೇಕು. -10. 0ರಲ್ಲಿ 0 ಮೈನಸ್ ಮಾಡಿದ್ರೆ 0. 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 505. ನೆಕ್ಸ್ಟು 2ರಿಂದ 1111ನ ಭಾಗ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡ್ಕೋಬೇಕು, 11ಕ್ಕಿಂತ ಕಡಿಮೆ ನಂಬರ್ 10 ಇದೆ. ಅದರಿಂದ 2 5 10. ಈ 5ನ ಇಲ್ಲಿ ಬರ್ಕೋಬೇಕು, ಈ 10ನ ಇಲ್ಲಿ ಬರ್ಕೋಬೇಕು. -10. 1ರಲ್ಲಿ 0 ಮೈನಸ್ ಮಾಡಿದ್ರೆ ಒಂದೇ ಬರುತ್ತೆ. 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟು ಈ 1ನ ಇಲ್ಲಿ ಇಳಿಸ್ಕೊಳ್ಳೋಣ. ನೋಡ್ಕೋಬೇಕು, ಎಷ್ಟಾಯಿತು? 11. 11ಕ್ಕಿಂತ ಕಡಿಮೆ ನಂಬರ್ ಯಾವುದಿದೆ? 10 ಇದೆ. 2 5 10. ಈ 5ನ ಇಲ್ಲಿ ಬರ್ಕೊಳ್ಳೋಣ, ಈ 10ನ ಇಲ್ಲಿ ಬರ್ಕೊಳ್ಳೋಣ. -10. 1ರಲ್ಲಿ 0 ಮೈನಸ್ ಮಾಡಿದ್ರೇ ಒಂದೇ ಬರುತ್ತೆ. 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟು ಈ 1ನ ಇಲ್ಲಿ ಇಳಿಸ್ಕೊಳ್ಳೋಣ. ಎಷ್ಟಾಯಿತು? 11 ಆಯಿತು. ಈ 11ಕ್ಕಿಂತ ಕಡಿಮೆ ನಂಬರ್ 10 ಇದೆ. 2 5 10. ಈ 5ನ ಇಲ್ಲಿ ಇಳಿಸ್ಕೊಳ್ಳೋಣ, ಈ 10ನ ಇಲ್ಲಿ ಬರ್ಕೊಳ್ಳೋಣ. -10. 1ರಲ್ಲಿ 0 ಮೈನಸ್ ಮಾಡಿದ್ರೆ 1. 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಇಲ್ಲಿ 1 ಇದೆ, ಅದರಿಂದ ಇಲ್ಲಿ ಪಾಯಿಂಟ್ ಇಟ್ಕೊಂಡು ಇಲ್ಲಿ 0 ಇಳಿಸ್ಕೊಳ್ಳೋಣ. ಎಷ್ಟಾಯಿತು? 10. 2 5 10. ಈ 5ನ ಇಲ್ಲಿ ಬರ್ಕೊಳ್ಳೋಣ, ಈ 10ನ ಇಲ್ಲಿ ಬರ್ಕೊಳ್ಳೋಣ. 0ರಲ್ಲಿ 0 ಮೈನಸ್ ಮಾಡಿದ್ರೆ 0. 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 555.5. ನೆಕ್ಸ್ಟು 2ರಿಂದ 1212ನ
ಭಾಗ ಮಾಡೋಣ. ಇಲ್ಲಿ ನೋಡ್ಕೋಬೇಕು ಎಷ್ಟಿದೆ. 12 ಇದೆ, 12 ಇಲ್ಲಿದೆ, 2 ಆರ್ಲಿ 12. ಈ 6ನ್ನು ಇಲ್ಲಿ ಬರ್ಕೊಳ್ಳೋಣ, ಈ 12ನ್ನು ಇಲ್ಲಿ ಬರ್ಕೊಳ್ಳೋಣ. 2ರಲ್ಲಿ 2 ಮೈನಸ್ ಮಾಡಿದ್ರೆ 0, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟು 1 ಇದೆ, ಈ 1ನ್ನು ಇಲ್ಲಿ ಇಳಿಸ್ಕೊಳ್ಳೋಣ. ಸರಿ ಈ 1ನ್ನು ಇಲ್ಲಿ ಬರ್ಕೊಳ್ಳೋಣ. 1ರಿಂದ 2ಕ್ಕಿಂತ ಕಮ್ಮಿ ನಂಬರ್ 0 ಇರುತ್ತೆ. ಆದ್ದರಿಂದ ಇಲ್ಲಿ ನಾವು 0 ಹಾಕ್ಕೊಂಡ್ರೂ ಇಲ್ಲಿ ಮತ್ತೆ 1 ಬರುತ್ತೆ. ಆದ್ದರಿಂದ ಪಕ್ಕದ ನಂಬರ್ನ ಇಲ್ಲಿ ಬರ್ಕೋಬೇಕು. ಈ 2ನ್ನ ಇಲ್ಲಿ ಬರ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ 0 ಆ್ಯಡ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ 2 ಬರ್ಕೋಬೇಕು. ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟು 12 ಎಲ್ಲಿದೆ, ಇಲ್ಲಿದೆ 12, 2 ಆರ್ಲಿ 12. ಈ 6ನ್ನು ಇಲ್ಲಿ ಬರ್ಕೋಬೇಕು, ಈ 12ನ್ನು ಇಲ್ಲಿ ಬರ್ಕೋಬೇಕು. -12. 2ರಲ್ಲಿ 2 ಮೈನಸ್ ಮಾಡಿದ್ರೆ 0, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 606. ಅರ್ಥ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.